ಇಂದು ಇಂಡಿಯನ್ ಬೈಕ್ಸ್ ಡ್ರೈವಿಂಗ್ ಗೇಮ್ನಲ್ಲಿ ಭಾರಿ ಹೋರಾಟ. ದೈತ್ಯ ಫ್ರಾಂಕ್ಲಿನ್ ಮತ್ತು ದೈತ್ಯ ಸ್ಪೈಡರ್ ಮ್ಯಾನ್ ನಡುವೆ. ಸ್ಪೈಡರ್ ಮ್ಯಾನ್ ಇಷ್ಟು ದೊಡ್ಡದಾಗಿದ್ದು ಯಾಕ? ಅವನು ನಗರದಲ್ಲಿ ಯಾಕಿಂಗ್ ಅಪರ ಮಾಡ್ಲಿಕ್ಕತ್ಯಾನ? ಫ್ರಾಂಕ್ಲಿನ್ ಈ ನಗರನ ಉಳಿಸ್ಬೋದಾ? ಇದನ್ನೆಲ್ಲ ಇಂದು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆತಪ್ಪ ಅಂದ್ರ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಬೇಗ ಶುರು ಮಾಡೋಣ ಬನ್ನಿ. ಫ್ರಾಂಕ್ಲಿನ್ ಮನೆಗೆ ಇವತ್ತೊಬ್ಬನು ವಿಶೇಷ ಅತಿಥಿ ಬರ್ಲಿಕ್ಕತ್ಯಾನ. ಅತಿಥಿ ಯಾರಂದ್ರ ಸ್ಪೈಡರ್ ಮ್ಯಾನ್ ಅದಾನ. ಫ್ರಾಂಕ್ಲಿನ್ ಈಗ ಫಾರ್ಚುನರ್ ಕಾರ್ ಎಳೆದು ಮನೆ ಒಳಗೆ ಹೊಂಟಾನ. ಫ್ರಾಂಕ್ಲಿನ್ ಇವಾಗ ಯೋಚನೆ ಮಾಡ್ತಿರ್ತಾನ ಇನ್ನೂ ಸ್ಪೈಡರ್ ಮ್ಯಾನ್ ಬರ್ಲಿಲ್ಲ ಅಂತ. ಅಂದಂಗ ಸ್ಪೈಡರ್ ಮ್ಯಾನ್ ಹೊರಗಿದ್ದ ಮನೆ ತಕ್ಕ ಬರ್ಲಿಕ್ಕತ್ತಿರ್ತಾನ. ಅಂದಂಗ ಸ್ಪೈಡರ್ ಮ್ಯಾನ್ ಬಹಳ ದಿನ ಆದ್ಮೇಲೆ ಫ್ರಾಂಕ್ಲಿನ್ ಮನೆಗೆ ಬರ್ತಿರ್ತಾನ. ಫ್ರಾಂಕ್ಲಿನ್ ಮತ್ತು ಸ್ಪೈಡರ್ ಮ್ಯಾನ್ ಸಾಮಾನ್ಯವಾಗಿ ಒಳ್ಳೆ ಸ್ನೇಹಿತರಾಗಿರ್ತಾರ. ಸ್ಪೈಡರ್ ಮ್ಯಾನ್ ಮನೆಗೆ ಬಂದ ತಕ್ಷಣ ಸ್ವಲ್ಪ ಬೇಸರ ಆಗಿರ್ತಾನ. ಅದಕ್ಕೆ ಫ್ರಾಂಕ್ಲಿನ್ ಏನಂತ ಕೇಳಿದಾಗ ನನಗೆ ಸ್ವಲ್ಪ ತೆಲ್ಲವೈತಿ ಅಂತ ಹೇಳ್ತಾನ. ಹೌದಾ, ಹಾಗಿದ್ರೆ ನೀನು ಆದಷ್ಟು ಬೇಗ ಡಾಕ್ಟರ್ ಮಂಜಣ್ಣನ ಭೇಟಿ ಆಗಂತ ಫ್ರಾಂಕ್ಲಿನ್ ಸ್ಪೈಡರ್ ಮ್ಯಾನ್ಗೆ ಸಲಹೆ ಕೊಡ್ತಾನ. ಸ್ಪೈಡರ್ ಮ್ಯಾನ್ ಸರಿ ಆಯ್ತು ಅಂತ ಹೇಳ್ತಾನ. ಡಾಕ್ಟರ್ ಮಂಜಣ್ಣ ಯಾರಂತ ನೀವು ಕೇಳಿದ್ರ ಇವರೇ ನೋಡ್ರಿ ಡಾಕ್ಟರ್ ಮಂಜಣ್ಣ. ಇದೇನ್ ಚಾಕ್ಲೇಟ್ ಅನ್ಕೊಂಡ್ರ? ಇದು ಮೆಡಿಕಲ್ ದೊಡ್ಡಬಳ್ಳಾಪುರದಲ್ಲಿ 5 ವರ್ಷ ಓದಿ ಡಿಗ್ರಿ ಪಾಸ್ ಮಾಡಿದ್ದೀನಿ. ಇದೆಲ್ಲ ಆದ್ಮೇಲೆ ನೆಲ ಅಲ್ಗಾಡ್ಲಿಕ್ಕೆ ಶುರುವಾಗಿರ್ತತಿ. ಫ್ರಾಂಕ್ಲಿನ್ ಗಾಬರಿಗೊಂಡು ನೋಡ್ತಾನ. ಸ್ಪೈಡರ್ ಮ್ಯಾನ್ ನೋಡಿದ್ರ ದೈತ್ಯ ಗಾತ್ರಕ್ಕೆ ಬೆಳೆದಿರ್ತಾನ. ಅವನು ಯಾವ ರೀತಿ ಬೆಳೆದಿರ್ತಾನಂದ್ರ ಕಟ್ಟಡಗಳಿಗಿಂತಲೂ ದೊಡ್ಡವನಾಗಿರ್ತಾನ. ಫ್ರಾಂಕ್ಲಿನ್ ಇದನ್ನ ನಂಬಕ್ ಆಗೋದಿಲ್ಲ. ಇದು ನಿಜವಾಗಿಯೂ ನನ್ನ ಸ್ನೇಹಿತನ ಅಥವಾ ಬೇರೆ ಯಾರಾದ್ರೂ ಆಗಿರ್ತಾರ ಅಂತ ಅನ್ಕಂತಾನ. ಈ ವಿಷಯ ಏನಂತ ಸರಿಯಾಗಿ ತಿಳ್ಕೊಬೇಕಂತ ಫ್ರಾಂಕ್ಲಿನ್ ಡಾಕ್ಟರ್ ಮಂಜಣ್ಣನ ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನ. ಈ ಕಡೆಗೆ ದೈತ್ಯ ಗಾತ್ರಕ್ಕೆ ಬೆಳೆದಿರೋ ಸ್ಪೈಡರ್ ಮ್ಯಾನ್ ಸಿಟಿ ತುಂಬಾ ಓಡಾಡ್ತಿರ್ತಾನ. ಇದನ್ನೆಲ್ಲ ನೋಡಿದ ಫ್ರಾಂಕ್ಲಿನ್ಗೆ ಇಲ್ಲಿ ಏನು ನಡಿಲಿಕ್ಕತ್ಯದ ಅಂತ ಏನು ತಿಳಿಯೋದಾಗಿರ್ತತಿ. ಅದಕ್ಕೆ ಅವನು ಆದಷ್ಟು ಬೇಗ ಡಾಕ್ಟರ್ ಮಂಜಣ್ಣನ ಮನೆಗೆ ಹೋಗಿ ಈ ವಿಚಾರವಾಗಿ ಮಾತಾಡ್ಬೇಕಂತ ಅನ್ಕಂತಾನ. ಅಂದಂಗ ಅವನು ಫಾರ್ಚುನರ್ ಕಾರ್ ತಗೊಂಡು ಮಂಜಣ್ಣನ ಮನೆ ಕಡೆಗೆ ತನ್ನ ಪಯಣನ ಬೆಳೆಸ್ತದಾನ. ಆದಷ್ಟು ಬೇಗ ಫ್ರಾಂಕ್ಲಿನ್ ಡಾಕ್ಟರ್ ಮಂಜಣ್ಣನ ಮನೆ ಹತ್ರಕ್ಕೆ ಬಂದ್ಬಿಡ್ತಾನ. ಬಂದು ಡಾಕ್ಟರ್ ಮಂಜಣ್ಣನ, ಸರ್ ಆದಷ್ಟು ಬೇಗ ಹೊರಗೆ ಬನ್ನಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಿದೆ ಅಂತ ಹೇಳಿ ಮಂಜಣ್ಣನ ಹೊರಗೆ ಕರ್ಸ್ಕೊಂತಾನ. ಇವಾಗ ಫ್ರಾಂಕ್ಲಿನ್ ಡಾಕ್ಟ್ರಿಗೆ ಹೇಳ್ತಾನ, ದೈತ್ಯ ಗಾತ್ರಕ್ಕೆ ಬೆಳೆದಿರೋ ಸ್ಪೈಡರ್ ಮ್ಯಾನು ಈ ಸಿಟಿಯಾಗ ಭಾಳ ಓಡಾಡ್ಲಿಕ್ಕತ್ಯಾನ ಮತ್ತು ಸಿಟಿನ ಹಾಳು ಮಾಡ್ಲಿಕ್ಕತ್ಯಾನ. ಈ ವಿಷಯವಾಗಿ ನಿಮಗೇನಾದರೂ ಗೊತ್ತಾ ಅಂತ ಕೇಳ್ತಾನ. ಅವಾಗ ಡಾಕ್ಟ್ರು ಹೇಳ್ತಾರ, ಓ ಅದು ಸ್ಪೈಡರ್ ಮ್ಯಾನ್ ಅಲ್ವಾ, ಅವನು ನನ್ನ ಹತ್ರ ಚಿಕಿತ್ಸೆಗಾಗಿ ಬಂದದ್ದ. ನಾನು ಅವನಿಗೆ ಔಷಧಿನ ಕೊಟ್ಟಿದ್ದೆ, ಆದರೆ ಅದು ನಿನಗೆ ಸೈಡ್ ಎಫೆಕ್ಟ್ ಆಗ್ಬೋದು ಅಂತಲೂ ಅವನಿಗೆ ಎಚ್ಚರ ವಹಿಸೋಕೆ ಹೇಳಿದ್ದೆ. ಆದರೆ ಅವನು ಯಾವುದು ನನ್ನ ಮಾತನ್ನ ಕೇಳಿಲ್ಲಂಗ ಔಷಧಿನ ತಗೊಂಡ್ಬಿಟ್ಟಾನ. ಅದ್ರ ಪರಿಣಾಮವಾಗಿ ಅವನಿವತ್ತು ದೈತ್ಯ ಗಾತ್ರಕ್ಕೆ ಬೆಳೆದಾನ ಮತ್ತು ಅವನ ಮೆಂಟಲ್ ಸ್ಥಿತಿ ಕೂಡ ಈಗ ಕೆಟ್ಬಿಟ್ಟತಿ. ಅವನಿಗಿರೋ ಶಕ್ತಿನ ತಪ್ಪಾಗಿ ಬಳಸ್ಕೊಂಡು ಈ ಸಿಟಿನ ಹಾಳು ಮಾಡ್ಬೋದು. ಇದನ್ನ ಆದಷ್ಟು ಬೇಗ ನಾವಿಬ್ರು ಸೇರ್ಕೊಂಡು ತಡಿಬೇಕಾಗ್ಯದ. ಅವನು ಮೊದಲಿನ ಥರ ಆಗ್ಬೇಕಂದ್ರೆ ಒಂದು ವಿಶೇಷ ಪ್ರಾಣಿಯ ರಕ್ತ ಬೇಕು. ಆದ್ರೆ ಆ ಪ್ರಾಣಿ ಒಂದು ರ್ಯಾಂಪ್ ಮೇಲೆ ಇರ್ತತಿ. ಅದು ಯಾವ ಪ್ರಾಣಿ ಅಂದ್ರೆ ಈಗಲ್ ಮಾನ್ಸ್ಟರ್ ಹದ್ದು. ಇದನ್ನ ಅದರ ರಕ್ತ ಹೋಗಿ ತಗೊಂಡು ಬಂದು ಅವನಿಗೆ ಇಂಜೆಕ್ಟ್ ಮಾಡಿದ್ರೆ ಅವನು ಮೊದಲಿನ ಥರ ಹಾಕಾನ ಅಂತ ಡಾಕ್ಟ್ರು ಮಂಜಣ್ಣ ಫ್ರಾಂಕ್ಲಿನ್ಗೆ ಹೇಳ್ತಾನ. ಈ ಚಾಲೆಂಜ್ನ ಫ್ರಾಂಕ್ಲಿನ್ ಸ್ವೀಕರಿಸ್ತಾನ. ಹೋಗಿ ನಾನು ಅದನ್ನ ತರ್ತಾನೆ ಅಂತ. ಫ್ರಾಂಕ್ಲಿನು ನಾನು ಅದನ್ನ ತರ್ತಾನೆ ಅಂತ ಒಪ್ಕೊಂಡ ಮೇಲೆ ಡಾಕ್ಟ್ರು ಆ ವಿಷಯದ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾರ. ಆ ಹದ್ದು ಎಲ್ಲಿರ್ತತಿ, ಹೆಂಗಿರ್ತತಿ, ಏನು ಮಾಡ್ತಿರ್ತತಿ ಅಂತ ಹೇಳ್ತಾರ. ಮತ್ತು ಅಲ್ಲಿಗೆ ಹೋಗೋದು ಹೆಂಗ ಅಂತಲೂ ಹೇಳ್ತಾರ. ಆ ಥರ ಎಲ್ಲ ಹೇಳಿದ ಮೇಲೆ ತಮ್ಮ ಬೈಕಿನ ಕೀನ ಫ್ರಾಂಕ್ಲಿನ್ಗೆ ಕೊಡ್ತಾರ. ಬೈಕ್ ಕೀ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಅಲ್ಲಿಗೆಲ್ಲ ಕಾರು ಹೋಗಂಗಿರಂಗಿಲ್ಲ. ಅದಕ್ಕೋಸ್ಕರ ಬೈಕ್ ಕೀನ ಫ್ರಾಂಕ್ಲಿನ್ಗೆ ಕೊಡ್ತಾರ. ಫ್ರಾಂಕ್ಲಿನು ಅವ್ರು ಕೊಟ್ಟಿರೋ ಬೈಕ್ನ ತಗೊಂಡು ಅಲ್ಲಿಗೆ ಹೋಗ್ಬೇಕಂತ ತಯಾರಾಕಾದಾನ. ಅಂತೂ ಇಂತೂ ಫ್ರಾಂಕ್ಲಿನ್ ಧೈರ್ಯ ಮಾಡಿ ಬೈಕ್ ತಗೊಂಡು ಸಾಹಸ ಪ್ರಯಾಣನ ಆರಂಭಿಸ್ತಾನ. ಆದರೆ ಬಂದು ಇಲ್ಲಿ ಲೊಕೇಶನ್ ಹತ್ರ ನೋಡಿದಾಗ ಇಲ್ಲಿ ದೊಡ್ಡ ದೊಡ್ಡ ಕಂಟೈನರ್ಗಳೆಲ್ಲ ಇರ್ತಾವು, ದೊಡ್ಡ ದೊಡ್ಡ ಗೋಡೆಗಳೆಲ್ಲ ಇರ್ತಾವು. ಹಲವಾರು ಅಡೆತಡೆಗಳನ್ನು ದಾಟಿ ಕೊನೆಗೆ ಈಗಲ್ ಮಾನ್ಸ್ಟರ್ನ ಸೋಲಿಸಿ ಅದರ ರಕ್ತ ಪಡಿಬೇಕಾಗಿರ್ತತಿ. ಫ್ರಾಂಕ್ಲಿನ್ಗೆ ಇಷ್ಟೆಲ್ಲ ಚಾಲೆಂಜಸ್ಗಳು ಎದುರಾದರೂ ಅವನು ಈ ಸಿಟಿನ ಕಾಪಾಡಬೇಕು ಮತ್ತು ನನ್ನ ಸ್ನೇಹಿತನನ್ನು ಉಳಿಸ್ಕೋಬೇಕು ಅಂತ ಈ ಲೊಕೇಶನ್ನಿಗೆ ಬಂದು ಆ ಈಗಲ್ ಮಾನ್ಸ್ಟರ್ ಹದ್ದಿನ ಹತ್ರ ಬಂದೇ ಬಿಡ್ತಾನ. ಆ ಹದ್ದಿಗೆ ಕೊನೆಯದಾಗಿ ಒಂದು ಸಾರಿ ಹೇಳಿ ಅದಕ್ಕೆ ಶೂಟ್ ಮಾಡ್ಲಿಕ್ಕಂತ ತಯಾರಾಕಾದಾನ. ಅಂದಂಗ ಅದಕ್ಕೆ ಶೂಟ್ ಮಾಡ್ತದಾನ. ಇದಕ್ಕೆ ಶೂಟ್ ಮಾಡೋಕೆ ಅವನಿಗೆ ಭಾಳ ಬೇಸರ ಆಗಿರ್ತೈತಿ. ಆದರೂ ಕೂಡ ಅದಕ್ಕೆ ಶೂಟ್ ಮಾಡಿ ಕೊನೆಗೂ ಅದರ ರಕ್ತನ ತಗೋಬೇಕಂತ ಅದ್ರ ಹತ್ರಕ್ಕೆ ಹೋಗ್ತಾ ಇದಾನ. ಅಂದಂಗ ಈ ಹದ್ದನ್ನು ಸಾಯಿಸಿರೋದು ಅವನಿಗೆ ತುಂಬ ಬೇಸರನೂ ಆಗಿರ್ತತಿ. ಫ್ರಾಂಕ್ಲಿನ್ನು ಕೊನೆಗೂ ಇಷ್ಟೆಲ್ಲ ಸಾಹಸ ಮಾಡಿ ಆ ಈಗಲ್ ಮಾನ್ಸ್ಟರ್ ಹದ್ದಿನ ರಕ್ತನ ತೆಗೆದುಕೊಂಡು ಬೈಕ್ನಲ್ಲಿ ಡಾಕ್ಟರ್ ಮಂಜಣ್ಣನ ಮನೆ ಕಡೆಗೆ ಹೋಗ್ತಾ ಇದಾನ. ಆದರೂ ಫ್ರಾಂಕ್ಲಿನ್ಗೆ ನಾನು ಈ ಥರ ಎಲ್ಲ ಮಾಡಿಬಿಟ್ಟೆಲ್ಲ ಅಂತ ಮನಸ್ಸಿನಾಗ ಭಾಳ ದೊಡ್ಡ ಕೊರಗು ಕಾಡ್ತಿರ್ತತಿ. ಕೊನೆಗೂ ಫ್ರಾಂಕ್ಲಿನ್ನು ಡಾಕ್ಟರ್ ಬಳಿ ಹಿಂತಿರುಗಿ ಹೇಳ್ತಾನ, ನಾನು ದೈತ್ಯ ಗಾತ್ರ ಸ್ಪೈಡರ್ ಮ್ಯಾನ್ನ ಸೋಲಿಸ್ಬೇಕಂದ್ರೆ ನಾನು ಕೂಡ ದೈತ್ಯ ಗಾತ್ರಕ್ಕೆ ಬೆಳಿಬೇಕು ಅಂತ ಹೇಳ್ತಾನ.
ಅವಾಗ ಡಾಕ್ಟ್ರು ಸಿಟಿಯಾಗ ಒಂದು ಶೋರೂಮ್ ಐತಿ. ಆ ಶೋರೂಮಿನ ಫಸ್ಟ್ ಫ್ಲೋರ್ನಾಗ ಒಂದು ಟ್ಯಾಬ್ಲೆಟ್ ಬಾಕ್ಸ್ ಸಿಗ್ತತಿ. ಅದನ್ನ ನೀನು ನನ್ನ ಹತ್ರಕ್ಕ ತಗೊಂಡ್ಕೊಂಡು ಬಾ, ನಾನು ನಿನಗೊಂದು ಔಷಧಿ ಮಾಡಿಕೊಡ್ತಾನೆ. ಅದನ್ನ ಕುಡಿದ್ರ ನೀನು ಆ ಸ್ಪೈಡರ್ ಮ್ಯಾನ್ ಗಾತ್ರಕ್ಕ ಬರ್ತಿ ಅಂತ ಡಾಕ್ಟರ್ ಮಂಜಣ್ಣ ಫ್ರಾಂಕ್ಲಿನ್ಗೆ ಹೇಳ್ತಾನ. ಅಂದಂಗ ಫ್ರಾಂಕ್ಲಿನ್ ಡಾಕ್ಟರ್ ಮಂಜಣ್ಣ ಹೇಳಿರೋ ಮಾತನ್ನ ಫುಲ್ಲು ಸೀರಿಯಸ್ ಆಗಿ ತಗೊಂಡು ಆ ಶೋರೂಮ್ನ ಕೊನೆಗೂ ಹುಡುಕೇ ಬಿಡ್ತಾನ. ಈಗ ಶೋರೂಮ್ ಒಳಗೆ ಆ ಫಸ್ಟ್ ಫ್ಲೋರ್ನಾಗಿರೋ ಟ್ಯಾಬ್ಲೆಟ್ ಬಾಕ್ಸ್ನ ಹುಡುಗಕ್ಕಂತ ಶೋರೂಮ್ ಒಳಗೆ ಎಂಟ್ರಿ ಹಾಕದಾನ. ಇದ್ರ ಮುಂದಕ್ಕೆ ಬೈಕಿನ ಕೈಯಾಗ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬೈಕ್ ಇಳಿದು ಫ್ರಾಂಕ್ಲಿನ್ ನಡ್ಕಂದೇ ಓಡಾಡ್ತಾನ. ಈಗ ಬಂದು ಕೊನೆಗೂ ಆ ಟ್ಯಾಬ್ಲೆಟ್ ಬಾಕ್ಸ್ನ ಹುಡುಕಿ ಬಿಡ್ತಾನ. ಇವಾಗ ಆ ಟ್ಯಾಬ್ಲೆಟ್ನ ಹೆಂಗೆ ಸೇವಿಸೋದಂತ ಯೋಚನೆ ಮಾಡಿ ಕೊನೆಗೂ ಧೈರ್ಯ ಮಾಡೇ ಬಿಡ್ತಾನ ಆ ಟ್ಯಾಬ್ಲೆಟ್ ತಗೊಳ್ಲಿಕ್ಕ. ಇವಾಗ ಟ್ಯಾಬ್ಲೆಟ್ ತಗೊಂಡ ತಕ್ಷಣನೇ ಫ್ರಾಂಕ್ಲಿನ್ನು ಆ ಸ್ಪೈಡರ್ ಮ್ಯಾನ್ ಇರೋ ಗಾತ್ರಕ್ಕ ಕನ್ವರ್ಟ್ ಆಗಿರ್ತಾನ. ಅಂದ್ರೆ ದೈತ್ಯ ಗಾತ್ರಕ್ಕ ಬದಲಾಗ್ಬಿಡ್ತಾನ. ಇವಾಗ ಫ್ರಾಂಕ್ಲಿನ್ ಯೋಚನೆ ಮಾಡ್ತಿರ್ತಾನ, ಆದಷ್ಟು ಬೇಗ ಆ ಸ್ಪೈಡರ್ ಮ್ಯಾನ್ನ ಹುಡುಕಿ ಅವನಿಗೆ ಚೆನ್ನಾಗಿ ಹೊಡೆದು ಆ ಪ್ರಾಣಿ ರಕ್ತನ ಕುಡಿಸಿ ಅವನ್ನ ಸಣ್ಣವನ್ ಮಾಡ್ಬೇಕಂತ. ಫ್ರಾಂಕ್ಲಿನ್ಗೂ ಇವಾಗ ಅಲ್ಕ್ ರೀತಿ ಶಕ್ತಿ ಬಂದಿರ್ತತಿ. ಇವಾಗ ಸ್ಪೈಡರ್ ಮ್ಯಾನ್ ಫ್ರಾಂಕ್ಲಿನ್ಗೆ ಎದ್ರಕನ. ಫ್ರಾಂಕ್ಲಿನ್ ಸಮಾಧಾನದಿದ್ದಾನೆ ಅವನಿಗೆ ವಿಷಯನ ತಿಳಿಸಕ ಟ್ರೈ ಮಾಡ್ತಾನ. ಆದ್ರ ಸ್ಪೈಡರ್ ಮ್ಯಾನು ಅದನ್ನ ತಿಳ್ಕೊಳ್ಳಿಲ್ದಂಗ ಫ್ರಾಂಕ್ಲಿನ್ಗೆ ಜಾಡ್ಸಿ ಒದ್ದೇ ಬಿಡ್ತಾನ. ಇವಾಗ ಫ್ರಾಂಕ್ಲಿನ್ಗೆ ತುಂಬಾ ಕೋಪ ಬಂದ್ಬಿಡ್ತತಿ. ಸ್ಪೈಡರ್ ಮ್ಯಾನ್ ಹೊಡ್ತಾನ ಸುಧಾರ್ಸ್ಕೆಂದಿ ಮೇಲೆ ಫ್ರಾಂಕ್ಲಿನ್ ಎದ್ದು ಫುಲ್ಲು ಸಿಟ್ನಾಗ ಸ್ಪೈಡರ್ ಮ್ಯಾನ್ ಕಡೆಗೆ ಬಂದು ಒಂದೇ ಒಂದು ಪಂಚ್ ಕೊಡ್ತಾನ ಸ್ಪೈಡರ್ ಮ್ಯಾನ್ಗೆ. ಕೊನೆಗೂ ಫ್ರಾಂಕ್ಲಿನು ತಾನು ಅನ್ಕೊಂಡಿರೋದನ್ನ ಮಾಡೇ ಬಿಡ್ತಾನ. ಸ್ಪೈಡರ್ ಮ್ಯಾನ್ನ ಎಚ್ಚರ ತಪ್ಪಿಸಿ ಫ್ರಾಂಕ್ಲಿನು ತಾನು ತಂದಿರ್ತಕ್ಕಂಥ ವಿಶೇಷ ಪ್ರಾಣಿ ರಕ್ತನ ಫಸ್ಟ್ ಅವನು ಕುಡಿದು ಸಣ್ಣವನಾಗಿ ಆಮೇಲೆ ಬಂದು ಸ್ಪೈಡರ್ ಮ್ಯಾನ್ಗೆ ಆ ರಕ್ತನ ಕುಡಿಸ್ಲಿಕ್ಕೆ ಈಗ ತಯಾರಾಕಾದಾನ. ಅಂದಂಗ ಕೊನೆಗೂ ಆ ಪ್ರಾಣಿ ರಕ್ತನ ಸ್ಪೈಡರ್ ಮ್ಯಾನ್ಗೆ ಕುಡಿಸೇ ಬಿಡ್ತಾನ. ಇವಾಗ ಸ್ಪೈಡರ್ ಮ್ಯಾನು ನೋಡ್ತಿದ್ದಂಗ ಮೊದ್ಲಿನ ಗಾತ್ರಕ್ಕೆ ಕನ್ವರ್ಟ್ ಆಗಿಬಿಡ್ತಾನ. ಇವಾಗ ಸ್ಪೈಡರ್ ಮ್ಯಾನು ಮೊದ್ಲಿನ ಗಾತ್ರಕ್ಕೆ ಬಂದ್ಮೇಲೆ ಫ್ರಾಂಕ್ಲಿನ್ ಅವ್ನು ಕರ್ಕೊಂಡು ಸ್ವಲ್ಪ ಮಾತಾಡ್ತಾನ. ನೀನ್ ಏನೇನ್ ಮಾಡಿದೆ ಏನೇನ್ ಬಿಟ್ಟಿ ಅಂತ ಅವ್ನು ಮಾಡಿರೋದ್ರ ಬಗ್ಗೆ ಎಲ್ಲ ಹೇಳ್ತಾನ. ಆದ್ರೆ ಫ್ರಾಂಕ್ಲಿನ್ ಮಾಡಿರ್ತಕ್ಕಂಥ ಹಾನಿಯ ಬಗ್ಗೆ ಅವನಿಗೆ ಅರಿವೇ ಇರದಂಗ ಆಗಿರ್ತತಿ. ಇವಾಗ ಡಾಕ್ಟರ್ ಮಂಜಣ್ಣ ಒಂದ್ ಮಾತು ಹೇಳ್ತಾರ, ಕೇಳ್ರಿ. ನಾನು ಓದಿ MBBS ಮಾಡಿದ್ದೇವೆ ಎಷ್ಟಾಗಾಯ್ತು. ಸೊ ಇವತ್ತಿಗಿಷ್ಟೇ. ಎಲ್ರದ್ದು ಒಂದೊಂದು ಐತಿ, ನಂದು ಒಂದಿರಲಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವಿಡಿಯೋ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿ ತನಕ ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.